ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಎಲ್ಲರಿಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಥ್ರೆಡ್ ಬ್ಯಾಂಗಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರ ಮನೆಯಲ್ಲೂ ಈ ರೀತಿ ಯೂಸ್ ಮಾಡಿರೋಂಥ ಬಳೆ ಇರ್ತವೆ. ಅದನ್ನು ಯೂಸ್ ಮಾಡಿ ಬೋರ್ ಆಗಿದ್ರೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಈಗಿನ ಕಾಲದಲ್ಲಂತೂ ಫುಲ್ ಟ್ರೆಂಡ್ ಆಗೋಗಿದೆ ಥ್ರೆಡ್ ಬ್ಯಾಂಗಲ್ಸು. ಹಾಗಾಗಿ ನಾನು ಮಾಡೋಣ ಅಂತ ಒಂದಷ್ಟು ಬಳೆ ಇದ್ವು ತಗೊಂಡು ನಾನು ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 3 ಬಳೆ ಸೇರಿಸಿ ಒಂದು ಬಳೆ ಮಾಡಿದ್ದೀನಿ. ಒಂದೊಂದು ಬಳೆಗೆ ಹಿಂಗೆ ಗ್ಲೂ ಹಚ್ಬಿಟ್ಟು ಈ ರೀತಿ ಮೆತ್ತಿಸ್ಬೇಕು. ಒಂದೊಂದು ಬಳೆಗೆ ಒಂದೊಂದು ಬಳೆ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ. ಇಲ್ಲ ನಿಮ್ಮ ಹತ್ರ ಸಿಂಗಲ್ ಬಳೆ ದೊಡ್ಡದೇ ಇದೆ ಅಂದರೆ ಅದಕ್ಕೇನೆ ಥ್ರೆಡ್ ರ್ಯಾಪ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ನೋಡಿ, ಈ ರೀತಿ 3 ಬಳೆನೂ ಸೇರಿಸಿ ಒಂದು ಬಳೆ ಮಾಡಿದ್ದೀನಿ. ಮತ್ತು ಇದನ್ನು ಫುಲ್ ಡ್ರೈ ಆಗಕ್ಕೆ ಬಿಡಬೇಕು. 1 ಗಂಟೆ ಆದರೂ ಬಿಡಬೇಕು. ಚೆನ್ನಾಗಿ ಡ್ರೈ ಆದ್ರೇ ಥ್ರೆಡ್ನ ಸುತ್ತಕ್ಕೆ ಬರೋದು. ಮತ್ತು ಇಲ್ಲಿ ನಾನು ಕಾಪರ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಮತ್ತು ಎಕ್ಸಾಮ್ ಪ್ಯಾಡ್ ಇರುತ್ತಲ್ಲ ಅದನ್ನು ತಗೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸುತ್ಕೋಬೇಕು ಥ್ರೆಡ್ನ. ಹೀಗೆ 40 ಎಳೆ ಬರೋವರೆಗೂ ಸುತ್ಕೋಬೇಕು. ಅದಾದಮೇಲೆ ನಾನು ನೋಡಿ ಎಲ್ಲ ದಾರನೂ ತಗೊಂಡು ಒಂದೇ ಹತ್ರ ಇಟ್ಟು ಸಿಸರಲ್ಲಿ ಕಟ್ ಮಾಡ್ಕೋಬೇಕು. ಒಂದು ಎಳೆ ಬಿಟ್ರೂ ಇದಾಗೋಗುತ್ತೆ. ಹಾಗಾಗಿ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನೋಡಿ, ನಾನು ಥ್ರೆಡ್ಗಳನ್ನೆಲ್ಲ ತಗೊಂಡು ಫ್ಲ್ಯಾಟಾಗಿ ಇಟ್ಕೊಂಡು ಗಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನೀವು ರೌಂಡಾಗಿ ಮಾಡಿದ್ದೀವಿ ಅಂದರೆ ಅದು ಬಳೆಗೆ ದಾರ ಸುತ್ತಬೇಕಾದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಕೋಬೇಕು. ಮತ್ತು ಒಂದ್ಸಲ ದಾರ ಎಲ್ಲ ಗಂಟು ಬಿದ್ದಿದೆಯೋ ಇಲ್ಲ ಅಂತ ಈ ರೀತಿ ನೋಡಿಕೊಂಡು ಬಳೆ ಇರುತ್ತಲ್ಲ, ಬಳೆ ಫುಲ್ ಡ್ರೈ ಆದಮೇಲೆ ತಗೋಬೇಕು. ಈ ರೀತಿ ಬಳೆ ಮಿಡಿಲ್ ಪ್ಲೇಸಲ್ಲಿ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಆ ಥರ ಇಟ್ಕೊಂಡು ಅದನ್ನು ಡ್ರೈ ಆಗೋಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಆಗಲಿ ಬಿಟ್ಬಿಡಬೇಕು. ಅದಾದಮೇಲೆ ತಗೊಂಡು ನಾವು ಬಳೆನ ಈ ರೀತಿ ಸುತ್ಕೊಂತ ಹೋಗಬೇಕು. ಇಲ್ಲ ಅಂದರೆ ಅದು ದಾರ ಹಿಂಗೆ ಗಟ್ಟಿಗೆ ಎಳಿಬೇಕಲ್ಲ, ಗಟ್ಟಿಗೆ ಎಳಿಬೇಕಾದ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ನಾವು 1 ಗಂಟೆ ಫುಲ್ ಒಣಗಿಸ್ಮೇಲೆ ಬಳೆಗಿಟ್ಟು ದಾರನ ಈ ರೀತಿ ಸುತ್ಕೊತ ಹೋಗ್ತಾ ಇರಬೇಕು. ನೋಡಿ, ಈ ರೀತಿ ಫ್ಲ್ಯಾಟಾಗೇ ಇಟ್ಕೊಂಡು ಸುತ್ತಾ ಹೋಗಬೇಕು ದಾರ. ಹಾಗಾದ್ರೇ ಬಳೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಹೇಳ್ತಿರೋ ವಿಧಾನ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ನನಗೆ ಅಷ್ಟು ಅಚ್ಚು ಕನ್ನಡ ಬರೋದಿಲ್ಲ, ಪ್ಯೂರ್ ಕನ್ನಡ ಬರೋದಿಲ್ಲ. ನಾನು ಆಂಧ್ರ ಬಂದಿರೋದು. ಹಾಗಾಗಿ ಲಾಸ್ಟ್ 2 ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು. ಸೊ ಅದಕ್ಕೆ ಹೇಳಿ ನೀವು ನನ್ನ ಕನ್ನಡ ನಿಮಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅಂತ. ನೋಡಿ, ನಾನು ತಗೊಂಡಿರೋ 40 ಎಳೆ ದಾರನೂ ಇಲ್ಲಿಗೆ ಆಗೋಗ್ತಾ ಇದೆ. ಹಾಗಾಗಿ ನಾನು ಮತ್ತೆ ಇನ್ನೊಂದ್ಸಲ ಥ್ರೆಡ್ ಸುತ್ಕೋಬೇಕು. ನೋಡಿ, ಇದು ಲಾಸ್ಟ್ ಎಂಡಿಂಗ್ ಬಂತಲ್ಲ, ಇದನ್ನ ಫುಲ್ ಎಲ್ಲ ಸುತ್ಕೊಂಡು ಲಾಸ್ಟಿಗೆ ಒಂದು ಚೂರೇ ಇಟ್ಕೊಂಡು ಅದನ್ನು ಗಮ್ ಅಪ್ಲೈ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಮಿಕ್ಕಿದ್ದೆಲ್ಲ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಬಳೆ ಎಲ್ಲ ಸುತ್ತಬೇಕಾದ್ರೆ ಅಲ್ಲಲ್ಲಿ ಗಮ್ ಹಾಕ್ಕೊಂಡು ಸುತ್ತಬೇಡ್ರಿ, ಚೆನ್ನಾಗಿರೋದಿಲ್ಲ. ಗಮ್ಮೆಲ್ಲ ಹಾಗಾಗಿ ಕಾಣ್ತಾ ಇರುತ್ತೆ. ಅದಕ್ಕಾಗಿ ಫಸ್ಟಿಗೆ ಗಮ್ ಅಪ್ಲೈ ಮಾಡಬೇಕು, ಮತ್ತು ಲಾಸ್ಟ್ ಎಣ್ಣೆಗೆ ಗಮ್ ಅಪ್ಲೈ ಮಾಡಬೇಕು. ಅಷ್ಟೇ ಆಗಲಿ, ಮಧ್ಯದಲ್ಲಿ ಅಪ್ಲೈ ಮಾಡಿಕೊಂಡು ಸುತ್ತಬೇಡ್ರಿ ನೀವು ಗಮ್ಮು. ನೋಡಿ, ಮತ್ತೆ ಅಲ್ಲಿ ಬಳೆಗೆ ಸ್ವಲ್ಪ ದಾರ ಸಾಲ್ಕ ಬಂತು. ಹಾಗಾಗಿ ಆವಾಗ ನಾನು ಉದ್ದುದ್ದ ಸುತ್ತಿದ್ದೆ ದಾರನ. ಇವಾಗ ನಾನು ಅಡ್ಡಡ್ಡ ನಿಲ್ಲಿಸಿ ಈ ರೀತಿ ಸುತ್ತುತ್ತಾ ಇದ್ದೀನಿ. ಇದಕ್ಕೂ ಸೇಮ್ 40 ಎಳೆ ತಗೊಂಡಿದ್ದೀನಿ. ಇವಾಗ ಈ ದಾರ ಇಷ್ಟು ತಗೊಂಡ್ರೆ ಮತ್ತೆ ಇನ್ನೊಂದು ಬಳೆಗೂ ಸುತ್ತಬೇಕಾದ್ರೆ ಅದು ಕಡಿಮೆ ಆಗುತ್ತಲ್ಲ, ಆವಾಗೂ ಬೇಕಾಗುತ್ತಂತ ನಾನು ಈ ರೀತಿ ತಗೊಂಡಿದ್ದೀನಿ. ನೋಡಿ, ಸೇಮ್ ಪ್ರಾಸೆಸ್. ಫ್ಲ್ಯಾಟಾಗಿಟ್ಟು ಇದು ಮಾಡ್ಕೋಬೇಕು ದಾರನ. ಒಂದು ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಬಳೆಗೆ ನೋಡಿ, ನಾವು ದಾರನ ಫ್ಲ್ಯಾಟಾಗಿ ಇಟ್ಟು ಸುತ್ತೋದ್ರಿಂದ ತುಂಬ ಚೆನ್ನಾಗಿ ವಿಡಿಯೋ ಇಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕುಂದನ್ಸ್ ಹೇಗೆ ಸ್ಟಿಕ್ ಮಾಡೋದು ಅಂತ ತೋರಿಸ್ತೀನಿ. ಮುಂದೆ ನಾನು ಬ್ಯಾಂಗಲ್ಸ್ ವಿಡಿಯೋಸು ಹಾಕ್ತೀನಿ, ಮತ್ತು ಇಯರಿಂಗ್ಸ್ ವಿಡಿಯೋ ಹಾಕ್ತೀನಿ, ಕಿಚನ್ ವಿಡಿಯೋಸು ಹಾಕ್ತಿರ್ತೀನಿ. ನಿಮಗೆ ನಾನು ಮಾಡೋ ವಿಡಿಯೋಸ್ ಇಷ್ಟ ಆಗ್ಬೋದು ಅನಿಸುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.